ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗೆ ಎಷ್ಟು ಕ್ಲೀನಾಗಿ ಸಿಸ್ಟಮೆಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನೀವು ಯಾವುದು ಹೊಸದು ಯೋಚನೆ ಮಾಡಬಾರ್ದು. ನೀವೇನು ಓದ್ತಾ ಇದ್ರಲ್ವಾ, ನೀವು ಓದಿರೋದು ಎದಕ್ಕಂದ್ರೆ ಇನ್ನೊಬ್ರಿಗೆ ದುಡಿಯೋದಕ್ಕೆ. ಒಂದು ಡೋಲ್ ಹಾಕೊಂಡ್ರೆ ತೆಲ್ಲವು ಕಮ್ಮಿ ಆಗುತ್ತೆ, ಜ್ವರ ಕಮ್ಮಿ ಆಗುತ್ತೆ. ನಮ್ಮ ಮಾತ್ರೆ ತಗೋಬೇಡಿ ಅಂತ ಯಾರಿಗೆ ಹೇಳ್ತಿಲ್ಲ. ಮಾತ್ರೆ ಕೆಮಿಕಲ್ ಲೆವೆಲ್ ವರ್ಕ್ ಆಗುತ್ತೆ. ಬಸವ ಅಕಾಡೆಮಿ ಹ್ಯಾಸ್ ಎ ಲಾಂಗ್ ಹಿಸ್ಟ್ರಿ ಆಫ್ 15 years. ಇವತ್ತು ಕರ್ನಾಟಕದಲ್ಲಿ ಯಾವ ತಾಲೂಕಿಗಾದ್ರೂ ಹೋಗಿ, ಯಾವ ಹೋಬಳಿಗಾದ್ರೂ ಹೋಗಿ ನಮ್ಮ ಬಸವ ಅಕಾಡೆಮಿ ಹೀಲರ್ ಇರ್ತಾರೆ. ಮನುಷ್ಯನ ಬಾಡಿ ಡಿಸೈನ್ ಆಗಿರೋದು 120 ವರ್ಷಕ್ಕೆ. ಆ 120 ವರ್ಷಕ್ಕೂ ತನಿಗೆ ತಾನೇ ವಾಸಿ ಆಗಬೇಕು, ಆ ಥರ ಡಿಸೈನ್ ಆಗಿದೆ. ಗ್ಯಾಸ್ಟ್ರಿಕ್, ಕಾನ್ಸ್ಟಿಪೇಷನ್, ಬ್ಯಾಕ್ ಪೇನ್, ಏರ್ ಫಾಲ್ ಸಿಂಪ್ಟಮ್ಸ್ ಇರಲ್ಲ, ಸ್ಕಿನ್ ಪಿಂಪಲ್ಸ್ ಇರಲ್ಲ. ಆ ಟ್ರಿಗರ್ ಕೊಡೋ ಟೆಕ್ನಿಕ್ಸ್ನ ನಾವು ಬಸವ ಅಕಾಡೆಮಿನಲ್ಲಿ ಮಾಡ್ತೇವೆ. ತುಂಬಾ ಜನಕ್ಕೆ ಇದ್ರ ಬಗ್ಗೆ ನಂಬಿಕೆ ಬರೋದು ಕಷ್ಟ ಅಲ್ವಾ? ಅಂದ್ರೆ ಒಂಥರ ಹೊಸ, ಅದೇ ಹೇಳ್ತೀನಲ್ವಾ, ಒಂದು ಹೇಳ್ತೀನಿ ನೋಡಿ, ದಟ್ ಈಸ್ ವಾಟ್ ಅವರ್ ಎಜುಕೇಷನ್ ಸಿಸ್ಟಮ್ ಈಸ್. ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗೆ ಎಷ್ಟು ಕ್ಲೀನಾಗಿ ಸಿಸ್ಟಮೆಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನೀವು ಯಾವುದು ಹೊಸದು ಯೋಚನೆ ಮಾಡಬಾರ್ದು. ಓಕೆ, ನೀನು ಯಾವುದು ಕ್ರಿಯೇಟಿವ್ ಆಗಿ ಮಾಡಬಾರ್ದು, ಏನು ಎಂಟರ್ಪ್ರೈನ್ ಮಾಡ್ಬೋದು. ನೀನು ಎಂಪ್ಲಾಯ್ ಆಗಕ್ಕೆ ಸಿಸ್ಟಮ್ ಇರೋದು. ನೀವೇನು ಓದ್ತಾ ಇದ್ರಲ್ವಾ, ನೀವು ಓದಿರೋದು ಎದಕ್ಕಂದ್ರೆ ಇನ್ನೊಬ್ರಿಗೆ ದುಡಿಯೋದಕ್ಕೆ. ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗಿದೆ. ನಾನು ಬೇರೆಯವ್ರ ಬಗ್ಗೆ ಹೇಳ್ತಿಲ್ಲ, ನನ್ನ ಬಗ್ಗೆನೇ ಹೇಳ್ತಿದ್ದೀನಿ. ಆಫ್ಟರ್ ಕಂಪ್ಲೀಟಿಂಗ್ ಮೈ ಬಿ ಇನ್ ಎಲೆಕ್ಟ್ರಾನಿಕ್ಸ್, ಐ ಆಮ್ ವರ್ಕಿಂಗ್ ಇನ್ ಒನ್ ಕಂಪನಿ. ಆಫ್ಟರ್ ದಟ್ ಐ ಆಮ್ ವರ್ಕಿಂಗ್ ಇನ್ ಒನ್ ಯೂನಿವರ್ಸಿಟಿ. ಬಟ್ ಇದು ನಮ್ಮ 2 ಜನರೇಷನ್ ಹಿಂದೆ ಗೊತ್ತು. 2-3 ಜನರೇಷನ್ ಹಿಂದಕ್ಕೆ ಹೋದರೆ ಅವರು ಯಾವುದು ಅವಾಗ ಮೆಡಿಸಿನ್ ನಂಬ್ತಿದ್ದಿಲ್ಲ. ಇನಿಷಿಯಲಿ 50 years ಬ್ಯಾಕ್ ಹೋದರೆ ಒಂದು ಡೋಲ್ ಹಾಕ್ಕೊಂಡ್ರೆ ತೆಲ್ಲವು ಕಮ್ಮಿ ಆಗುತ್ತೆ, ಜ್ವರ ಕಮ್ಮಿ ಆಗುತ್ತೆ ಅಂದ್ರೆ ಅವ್ರು ನಿನ್ನ ನೋಡಿ ನಗೋರು. ಹಳ್ಳಿ ಕಡೆ ನಾವು ಹುಡುಗರು ಇರಬೇಕಾದ್ರೆ ಫಸ್ಟ್ ಜ್ವರ ಬರುತ್ತೆ, ನಮ್ಮನ್ನು ಯಾರು ಮೆಡಿಸಿನ್ ಕೊಡ್ತಾ ಇದ್ದಿಲ್ಲ. ಒಂದು ಚುಟಿಕೆ ಹಾಕೋರು, ಇಲ್ಲಿ ತಲೆ ಹಿಂದ್ಗಡೆ ಈ ಶಿರದ ಹತ್ರ ಇಲ್ಲೊಂದು ಚುಟಿಕೆ ಹಾಕೋರು, ಹೆಬ್ಬಟ್ಟು ಹತ್ರ ಒಂದು ಚುಟಿಕೆ ಹಾಕೋರು. ಬಿಲೀವ್ ಇಟ್ ಆರ್ ನಾಟ್, 1 ನಿಮಿಷ 2 ನಿಮಿಷದೊಳಗೆ ಜ್ವರ ಕಡಿಮೆ ಆಗುತ್ತೆ. ದಟ್ ಇಸ್ ಎ ಸೈನ್ಸ್. ಅದನ್ನ ಕಣ್ಣಿಗೆ ಕಾಣಿಸ್ಬೇಕಂತೇನಿಲ್ಲ, ನಿನಗೆ ಕ್ಯೂರ್ ಆಗ್ತಿದ್ದಾನ, ದಟ್ ಇಸ್ ಸೈನ್ಸ್. ತುಂಬಾ ಜನ ಅದನ್ನ ಸ್ಯೂಡೋ ಸೈನ್ಸ್ ಅಂತ ಹೇಳ್ತಾರೆ ಸರ್. ಮೇಡಮ್, ಅರ್ಧಂಬರ್ಧ ತಿಳ್ಕೊತಾರಲ್ವಾ, ಅರ್ಧಂಬರ್ಧ ಬಿಲೀವ್ ಮಾಡ್ತಾರಲ್ಲ, ಅವರಿಗೆ ಸುಡೋ ಸೈನ್ಸ್. ಸಿ ವೆನ್ ಯು ಗೆಟ್ ಇನ್ ಟು ದ್ಯಾಟ್, ಸಿ ನಾನು ಇಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ನಾಟ್ ಎನ್ ಆರ್ಡಿನರಿ ಪರ್ಸನ್. ಐ ಆಮ್ ಟೆಲಿಂಗ್ ಯು, ಐ ಡಿಡ್ 5 PhDs. ಅಕ್ಯುಪಂಚರಲ್ಲಿ PhD ಮಾಡಿದ್ದೀನಿ. ಐ ಡಿಡ್ ಬಿ ಇನ್ MTech, PhD in Computer Science and many more things. ನಾನು ಇವತ್ತಿಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ಐ ಆಮ್ ನಾಟ್ ಎಸ್ಟರ್ಡೇ, ನಿನ್ನೆ ರಾತ್ರಿ ಏನೋ ಕೇಳಿಸ್ಕೊಂಡಿದ್ದು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಬಸವ ಅಕಾಡೆಮಿ ಹ್ಯಾಸ್ ಎ ಲಾಂಗ್ ಹಿಸ್ಟ್ರಿ ಆಫ್ 15 years. ನೀವು ಒಂದು ಹೇಳ್ತೀನಿ, ಇವತ್ತು ಕರ್ನಾಟಕದಲ್ಲಿ ಯಾವ ತಾಲೂಕಿಗಾದ್ರೂ ಹೋಗಿ, ಯಾವ ಹೋಬಳಿಗಾದ್ರೂ ಹೋಗಿ ನಮ್ಮ ಬಸವ ಅಕಾಡೆಮಿ ಹೀಲರ್ ಇರ್ತಾರೆ. ಅಷ್ಟು ಸಿಸ್ಟಮೆಟಿಕ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಂದರೆ ವಿ ಹ್ಯಾವ್ ಎ ಸಿಸ್ಟಮೆಟಿಕ್ ರಿಸರ್ಚ್. ಈ ಕಲರ್ ಥೆರಪಿ ಈ ಬೆರಳಿಗೆ ಈ ಥರ ಹಚ್ಚಿದ್ರೆ ಹಿಂಗೆ ಆಗುತ್ತೆ ಅಂತಂದರೆ ನಾನು ಯಾರನ್ನೂ ನಂಬಿ ಇದನ್ನು ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಫಸ್ಟ್ ಯು ಟ್ರೈ. ಇವಾಗ ನಿಮಗೆ ಎಸಿಡಿಟಿ ಇದೆ, ನೀವೇನು ಮಾಡ್ತೀರಾ? ಇನೋ ತೊಗೋತೀರಾ, ರೆಂಟ್ಯಾಕ್ ತೊಗೋತೀರಾ, ಪ್ಯಾಂಡಿ ತೊಗೋತೀರಾ, ಎಲ್ಲದು ಅದ್ಭುತವಾಗಿ ವರ್ಕ್ ಆಗ್ತಿದೆ ಅಲ್ವಾ? ಓಕೆ, ಸೂಪರ್. ಎಷ್ಟು ದಿವಸದಿಂದ ತೊಗೋತಿದ್ದೀರಾ? ನನ್ನ ಕ್ವಶನ್ ಹೇಳ್ತಾರೆ ಪೇಷಂಟ್ ಇಲ್ಲಿ ಬರೋರು, ಸರ್ ಒಂದು 3 ವರ್ಷದಿಂದ ತೊಗೋತಿದ್ದೀನಿ, ಒಂದು 5-6 ವರ್ಷ ಆಯಿತು, 8-10 ವರ್ಷದಿಂದ ತೊಗೋತಿದ್ದೀನಿ. ವಾಟ್ ಇಟ್ ಮೀನ್ಸ್? 8-10 ವರ್ಷದಿಂದ ತೊಗೋತೀರಿ ಅಂದರೆ ಆ 8-10 ವರ್ಷದಿಂದ ನೀವು ರಿಲೀಫ್ ಆಗ್ತಾ ಇದ್ದೀರಾ. ಆ್ಯಂಡ್ ಥಿಂಕಿಂಗ್ ದಟ್ ಯು ಆರ್ ಕ್ಯೂರಿಂಗ್ ದ ಡಿಸೀಸ್. ದ ಎಂಟೈರ್ ಮೆಡಿಸಿನ್ ಈಸ್ ಡಿಸೈನ್ಡ್ ಫಾರ್ ರಿಲೀಫ್. ಇವತ್ತು BP ಮಾತ್ರ ಹಾಕ್ಕೊಳ್ಳಿ, ಕಮ್ಮಿ ಆಗುತ್ತೆ, ನಾಳೆ ಹಾಕ್ಕೊಂಡಿಲ್ಲ ಅಂದರೆ ರೈಸ್ ಆಗುತ್ತೆ. ಇವತ್ತು ಸುಗರ್ ಮಾತ್ರ ಹಾಕ್ಕೊಳ್ಳಿ, ಕಮ್ಮಿ ಆಗುತ್ತೆ, ನಾಳೆ ಹಾಕ್ಕೊಂಡಿಲ್ಲ ಅಂದರೆ ರೈಸ್ ಆಗುತ್ತೆ. ಗ್ಯಾಸ್ಟ್ರಿಕ್, ಕಾನ್ಸ್ಟಿಪೇಷನ್, ಬ್ಯಾಕ್ ಪೇನ್ ಎಲ್ಲವುದು ಅಷ್ಟೇ. ನಾವು ಮಾತ್ರೆ ತೊಗೋಬೇಡಿ ಅಂತ ಯಾರಿಗೆ ಹೇಳ್ತಿಲ್ಲ, ಮಾತ್ರೆ ತೊಗೊಳ್ಳಿ, ರಿಲೀಫ್ ಆಗಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ನಾನು ಕ್ಯೂರ್ ಹೇಳ್ಕೊಡ್ತೀನಿ. ಐ ವಿಲ್ ಟೀಚ್ ಯು ದ ಕ್ಯೂರ್. ಸೊ ಈ ಸ್ಕೈ ಬ್ಲೂನ ಜಸ್ಟ್ ಸ್ಟಮಕ್ ರಿಫ್ಲೆಕ್ಸ್, ದಿಸ್ ಈಸ್ ಯುವರ್ ಸ್ಟಮಕ್ ರಿಫ್ಲೆಕ್ಸ್. ಇದು ನೋಡಿ, ತಲೆ ಭಾಗ, ಇದು ಎದೆ ಭಾಗ, ಎದೆ ಕೆಳಗಡೆ ಸ್ಟಮಕ್, ಇದು ಸ್ಟಮಕ್. ಇಲ್ಲಿ ಜಸ್ಟ್ ಅಪ್ಲೈ ಸ್ಕೈ ಬ್ಲೂ ಕಲರ್. ನೋ ಸೈಡ್ ಎಫೆಕ್ಟ್ಸ್, ಕಳ್ಕೊಳೋದೇನಿಲ್ಲ. ಹಾಕಿ ಒಂದು 4-5 ಗಂಟೆ ಬಿಟ್ಟು ಅಳಿಸ್ಕೊಳ್ಳಿ. ಇದನ್ನೊಂದು ವಾರ ಮಾಡಿ. ನಿಮ್ಗೆ ಎಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲಿಂದ ಇರ್ತೈತೆ ನೋಡ್ತೀನಿ. ಎಸಿಡಿಟಿ ಬೇರೆ, ಗ್ಯಾಸ್ಟ್ರಿಕ್ ಬೇರೆ. ನಾನು ಹೇಳ್ತಿರೋದು ಎಸಿಡಿಟಿಗೆ. ಸಿಂಪ್ಟಮ್ಸ್ ಏನೇನಿರುತ್ತೆ ಅಂದರೆ ಹಸು ಕಮ್ಮಿ ಇರುತ್ತೆ, ತಿಂದಾದ್ಮೇಲೆ ಹೊಟ್ಟೆ ಭಾರ ಆಗುತ್ತೆ, ಉಳಿತೇಗೆ ಬರುತ್ತೆ. ಓಕೆ, ಮತ್ತು ಕೆಲವರಿಗೆ ಅರ್ನಿಯ ಆಗಿರುತ್ತೆ, ಇಲ್ಲಿ ಆಹಾರ ಆಚೆ ಬರ್ತಾ ಇರುತ್ತೆ. ಮತ್ತು ಇನ್ನೂ ಕೆಲವರಿಗೆ ಕೈಕಾಲು ಜೋಮ್ ಹಿಡಿತೈತೆ, ಊಟ ಮಾಡಿದ್ಮೇಲೆ ಸುಸ್ತಾಗುತ್ತೆ.
ಇವೆಲ್ಲ ಸಿಂಪ್ಟಮ್ಸ್ ಇದೆ ಅಂದರೆ ಒಂದೇ ಕಲರ್, ಡೈಲಿ ಸ್ಕೈ ಬ್ಲೂ ಕಲರ್ ಹಾಕಿ ಜಸ್ಟ್ ವೇಟ್ ಫಾರ್ 1 or 2 weeks, ಸೂಪರ್ ಆಗಿರ್ತೀರ. ಚೆನ್ನಾಗಿ ವರ್ಕ್ ಆಯ್ತಾ ಇನ್ನೊಂದು 4 ಜನಕ್ಕೆ ಕೇಳಿ, ನೀವು, ನಾನು ಫ್ರೀಯಾಗಿ ಹೇಳ್ತಿದ್ದೀನಿ, ನೀವು ಇನ್ನೊಬ್ರಿಗೆ ಹೇಳಿ. ವರ್ಕ್ ಆಗಿಲ್ಲ ಬಿಟ್ಬಿಡಿ, ಇದನ್ನು ಬಿಟ್ಬಿಡಿ, ನನ್ನ ಮರ್ತ್ಬಿಡಿ, ದಟ್ಸ್ ಇಟ್. ಅದೇ ಥರ ಗ್ಯಾಸ್ಟ್ರಿಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಬೇರೆ. ಎಸಿಡಿಟಿ ಯಾವಾಗ ಆಗುತ್ತೆ ಅಂದರೆ ನಿಮ್ಮ ಸ್ಟಮಕ್ ವೀಕ್ ಇದ್ದಾಗ ಎಸಿಡಿಟಿ ಆಡೋದು. ಗ್ಯಾಸ್ಟ್ರಿಕ್ ಅಂದರೆ ಏನಾದ್ರೆ ಸ್ಟಮಕ್ಕಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ. ಊಟ ಮಾಡೋದೊಂದು ಅರ್ಧ ಗಂಟೆ ಲೇಟ್ ಆದರೆ ತಲೆನೋವು ಬಂದುಬಿಡ್ತೈತೆ, ತಲೆ ಸುತ್ತು ಬಂದುಬಿಡ್ತೈತೆ, ಮೋಷನ್ ಗಟ್ಟಿ ಆಗುತ್ತೆ. ಅದು ಎಸ್ಪೆಷಲಿ ಒಕ್ಕಳು ಮೇಲ್ಗಡೆಗೆ ನೋವು ಬರ್ತಾ ಇರುತ್ತೆ ಅವಾಗವಾಗ. ಇದು ಗ್ಯಾಸ್ಟ್ರಿಕ್ ಸಿಂಪ್ಟಮ್. ಆ ಗ್ಯಾಸ್ಟ್ರಿಕ್ ಹೀಟಿಂದ ಆಗೋದಲ್ವಾ. ಹೀಟ್ ಗುಣ ಏನು ಮೇಲಕ್ಕೆ ಹೋಗುತ್ತೆ ಕೆಳಗೆ ಬರುತ್ತಾ? ಮೇಲಕ್ಕೆ ಹೋಗುತ್ತೆ. ಯಾವಾಗ ಹೀಟ್ ಮೇಲಕ್ಕೆ ಹೋಗುತ್ತೆ ಅವ್ರಿಗೆ ಕಣ್ಣುರಿ ಆಗುತ್ತೆ, ಮೂಗುರಿ ಆಗುತ್ತೆ, ಏರ್ ಫಾಲ್ ಆಗುತ್ತೆ, ಸ್ಕಿನ್ ಡ್ರೈನೆಸ್ ಆಗುತ್ತೆ. ಇದೆಲ್ಲದಕ್ಕೊಂದೇ ಸೊಲ್ಯೂಷನ್, ಸ್ಟಮಕ್ ಹೀಟ್ ಕಡಿಮೆ ಮಾಡಿ, ನಿಮ್ಮ ಗ್ಯಾಸ್ಟ್ರಿಕ್ ಲೈಫಲ್ಲೇ ಬರಲ್ಲ. ಇಲ್ಲ ಸರ್ ನನಗೆ ಆ ಮೆಡಿಸಿನ್ ಗೊತ್ತು, ನಮ್ಮ ಅಪ್ಪ ಡಾಕ್ಟ್ರು, ನಮ್ಮ ಅಣ್ಣ ಡಾಕ್ಟ್ರು, ನಮ್ಮ ಮೆಡಿಸಿನ್ ತಗೋ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ನೀನು ಒಂದು 10 ವರ್ಷ ತಗೋ, ನೀನು ಆರಾಮಾಗಿ ರಿಲೀಫ್ ಆಗ್ತೀಯ. ಇವತ್ತು ತಗೋ, ಒಂದು 3-4 ದಿವಸ ಆರಾಮಾಗಿರ್ತೀಯ, ಮತ್ತೆ ಇನ್ನೊಂದು ತಗೋ, ಆರಾಮಾಗಿರ್ತೀಯ. ಆರಾಮಾಗು, ಮೆಡಿಸಿನ್ ತಗೋ. ಬಟ್ ನಂದೊಂದು ಟ್ರೈ ಮಾಡು. ಜಸ್ಟ್ 1 ಡಾರ್ಕ್ ಗ್ರೀನ್ ಕಲರ್ ಸ್ಟಮಕ್ ರಿಫ್ಲೆಕ್ಸ್ಗೆ ಆದರೂ ಆಗ್ಬೋದು, ಇಲ್ಲ ಬಲಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟಿಗೆ ಜಸ್ಟ್ ಒಂದು ಈ ಥರ ರಿಂಗ್ ಥರ ಗ್ರೀನ್ ಕಲರ್, ಡಾರ್ಕ್ ಗ್ರೀನ್ ಕಲರ್, ಇಲ್ಲಿನೂ ಆಗ್ಬೋದು ಡಾರ್ಕ್ ಗ್ರೀನ್ ಕಲರ್ ಹಾಕಿ ನೋಡಿ. ಮಾತ್ರೆ ಕೆಮಿಕಲ್ ಲೆವೆಲ್ ವರ್ಕ್ ಆಗುತ್ತೆ. ಗ್ಯಾಸ್ಟ್ರಿಕ್ ಜ್ಯೂಸ್ ಅಂದ್ರೆ ಏನು? ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಾಸ್ತಿ ಸೆಕ್ರೇಷನ್ ಆಗಿರುತ್ತೆ, ಹೊಟ್ಟೆ ಉರಿತಾ ಇರ್ತೈತೆ, ಸಮಥಿಂಗ್ ತೇಗ್ ಬರುತ್ತೆ, ಮತ್ತು ಹಸು ಜಾಸ್ತಿ ಇರುತ್ತೆ. ಆವಾಗ ನೀನು ಏನು ಮಾಡ್ತೀಯ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜಾಸ್ತಿ ಇದೆ ಅಂತ ಬೇಸ್ ಕೊಡ್ತೀಯ. ಸಮ್ ಪ್ಯಾಂಡಿ ಆಗಿರ್ಬೋದು, ರೆಂಟ್ ಆಗಿ ಇನ್ನೋ ತಗೊಂಡು 6 ಸೆಕೆಂಡಿಗೆ ವರ್ಕ್ ಆಗುತ್ತೆ. ಗುಡ್. ಎಲ್ಲ ಮೆಡಿಸಿನ್ಸ್ ಕೆಮಿಕಲ್ ಲೆವೆಲ್ ವರ್ಕ್ ಆಗುತ್ತೆ. ಸ್ಟಮಕ್ ಹೀಟ್ ಜಾಸ್ತಿ ಇರುತ್ತಲ್ಲ, ಅದು ಕಡಿಮೆ ಆಗಿರಲ್ಲ. ಸ್ಟಮಕ್ ಹೀಟ್ ಜಾಸ್ತಿ ಆಗಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಬರುತ್ತಲ್ವ, ಅದನ್ನು ತಮಣಿ ಮಾಡ್ತಾ ಇರ್ತೀಯ ನೀನು, ನೀರಾಕಿ ಒಂಥರ ಮಾತ್ರೆ ತಗೊಂಡು. ಸ್ಟಮಕ್ ಹೀಟ್ ಹಂಗೇ ಇರ್ತೈತೆ. ಬಟ್ ನಮ್ಮ ಟ್ರೀಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ, ಈ ಸಿಂಪ್ಟಮಿಗೆ ಟ್ರೀಟ್ಮೆಂಟ್ ಕೊಡಲ್ಲ ನಾನು, ಆ ಸ್ಟಮಕ್ ಹೀಟನ್ನ ಕಡಿಮೆ ಮಾಡ್ತೀನಿ. ಯಾವಾಗ ಸ್ಟಮಕ್ ಹೀಟ್ ಕಮ್ಮಿ ಆಗುತ್ತೋ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಇರಲ್ಲ, ಕಾನ್ಸ್ಟಿಪೇಷನ್ ಸಿಂಪ್ಟಮ್ಸ್ ಇರಲ್ಲ, ಏರ್ ಫಾಲ್ ಸಿಂಪ್ಟಮ್ಸ್ ಇರಲ್ಲ, ಸ್ಕಿನ್ ಪಿಂಪಲ್ಸ್ ಇರಲ್ಲ. ಈಗ ಸರ್ ಕಲರ್ ಹಾಕಿದಾಗ ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಬಾಡಿ ಆ ಕಲರ್ನ ರೆಕಗ್ನೈಸ್ ಮಾಡುತ್ತಾ ಅಥವಾ ವಿಜುವಲ್ ಇಂಪ್ಯಾಕ್ಟ್ ಏನಾದ್ರು ಆಗುತ್ತಾ? ಹೆಂಗೆ? ನೋ ವಿಜುವಲ್ ಇಂಪ್ಯಾಕ್ಟ್. ಸೊ ಈ ಸ್ಕೈ ಬ್ಲೂಗೆ ಒಂದು ಫ್ರೀಕ್ವೆನ್ಸಿ ಇರುತ್ತೆ, ಇಟ್ಸ್ ಸಮ್ ಫ್ರೀಕ್ವೆನ್ಸಿ 10⁻14 Hz. ಆ ಫ್ರೀಕ್ವೆನ್ಸಿನಲ್ಲಿ ಇಟ್ ಈಸ್ ವೈಬ್ರೇಟಿಂಗ್. ವೆನ್ ಇಟ್ ವೈಬ್ರೇಟ್ಸ್ ಇಟ್ ಅಫೆಕ್ಟ್ಸ್ ದಟ್ ಏರಿಯಾ. ವಾಟ್ ಈಸ್ ದ ಏರಿಯಾ ಆಫ್ ದಿಸ್? ದಿಸ್ ಇಸ್ ದ ರಿಫ್ಲೆಕ್ಸ್ ಆಫ್ ದಿ ಸ್ಟಮಕ್. ಆವಾಗ ಏನಾಗುತ್ತೆ, ಸ್ಟಮಕ್ಕಿಗೆ, ಇವಾಗ ಸ್ಕೈ ಬ್ಲೂ ಆಗ್ತಿರಲ್ವಾ, ಸ್ಟಮಕ್ಕಿಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಚೀಫ್ ಫ್ಲೋ ಜಾಸ್ತಿ ಆಗುತ್ತೆ. ಯಾವಾಗ ಸ್ಟಮಕ್ಕಿಗೆ ಎನರ್ಜಿ ಸಿಗುತ್ತೋ ತನಿಗೆ ತಾನೇ ರಿಪೇರಿ ಮಾಡ್ಕೊಳ್ತೈತೆ. ನಿಮ್ಗೆ ಗೊತ್ತಾ, ಮನುಷ್ಯನ ಬಾಡಿ ಡಿಸೈನ್ ಆಗಿರೋದು 120 ವರ್ಷಕ್ಕೆ. ಆ 120 ವರ್ಷಕ್ಕೂ ತನಿಗೆ ತಾನೇ ವಾಸಿ ಆಗಬೇಕು, ಆ ಥರ ಡಿಸೈನ್ ಆಗಿದೆ. ಮನುಷ್ಯ ಮಾತ್ರ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳು. ಯಾವುದೇ ಕಾಯಿಲೆ ಬಂದರೆ ತನಿಗೆ ತಾನೇ ವಾಸಿ ಆಗೋ ಕೆಪಾಸಿಟಿ ದೇಹದಲ್ಲಿ ಇದೆ. ಒಂಚೂರು ಟ್ರಿಗರ್ ಕೊಡಬೇಕಷ್ಟೆ. ಆ ಟ್ರಿಗರ್ ಕೊಡೋ ಟೆಕ್ನಿಕ್ಸ್ನ ನಾವು ಬಸವ ಅಕಾಡೆಮಿನಲ್ಲಿ ಮಾಡ್ತೇವೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.